ಶಾಹಿಲ್ ಮಂಜಿಲ್ ಸಂಚಿಕೆ 5 ಮುಂದುವರಿದ ಭಾಗ. ಆದಿಲ್ನ ತಾತ ಆ ಸಂಸ್ಥೆಯ ಗುರುಗಳೊಡನೆ ಅವನ ಹಿಂದಿನ ಜೀವನದ ರಹಸ್ಯದ ಕಥೆಯನ್ನು ಮುಚ್ಚುಮರೆಯಿಲ್ಲದೆ ಹೇಳಲು ಮುಂದಾದರು. ಗುರುಗಳೇ, ನೀವು ಹೇಳಿದಂತೆ ನನ್ನ ಮೊಮ್ಮಗನಿಗೆ ಜನ್ಮ ಕೊಟ್ಟವನು ಈ ಭೂಮಿ ಮೇಲೆ ಇನ್ನೂ ಬದುಕಿ ಉಳಿದಿದ್ದಾನೆ. ಅವನ ಬಗ್ಗೆ ಹೇಳುವುದಾದರೆ, ಅಂದೊಂದು ದಿನ ನಾನು ಪಟ್ಟಣದ ಮಾರುಕಟ್ಟೆಯ ಬದಿಯಲ್ಲಿ ಲಿಂಬೆ ವ್ಯಾಪಾರ ಮಾಡಿ ಎಂದಿನಂತೆ ಸಂಜೆ ಮನೆಗೆ ಹಿಂದಿರುಗುವಾಗ ಒಬ್ಬ ಅಪರಿಚಿತ ವ್ಯಕ್ತಿ ತಲೆ ತುಂಬ ಕೂದಲು, ಗಡ್ಡ, ಮೀಸೆ ಬಿಟ್ಟುಕೊಂಡು ಹುಚ್ಚರಂತೆ ಫುಟ್ಪಾತ್ ಮೇಲೆ ಮಲಗಿದ್ದ. ಅದಲ್ಲದೆ ಅವನು ಗಬ್ಬು ವಾಸನೆ ಬರುತ್ತಿದ್ದ. ಮಲಗಿದ್ದಲ್ಲಿ ಹೊಟ್ಟೆಗೆ ಕೈಯಿಟ್ಟು ಹಸಿವು ಹಸಿವು ಎಂದು ಜೋರಾಗಿ ಗೋಳಾಡುತ್ತಿದ್ದ. ನನಗೆ ಅವನ ಆ ನರಳಾಟ ಕಂಡು ಅಯ್ಯೋ ಪಾಪ ಅನಿಸಿತು. ಆಗಲೇ ಅಲ್ಲೇ ಪಕ್ಕದಲ್ಲಿ ಇದ್ದ ಕ್ಯಾಂಟೀನ್ಗೆ ಹೋಗಿ ಬಿಸಿ ಬಿಸಿಯಾದ ಇಡ್ಲಿ ವಡೆ ತಂದು ಅವನನ್ನು ಎಬ್ಬಿಸಿ ತಿನ್ನಲು ಕೊಟ್ಟೆ. ಮೊದಲೇ ಹಸಿವಿನಿಂದ ಬಳಲುತ್ತಿದ್ದ ಆ ವ್ಯಕ್ತಿ ನಾನು ಕೊಟ್ಟ ತಿಂಡಿಯನ್ನು ಕಣ್ಣು ಮುಚ್ಚಿ ಗಬಗಬನೆ ತಿಂದು ತಲೆಕೆರೆಯುತ್ತಾ ನನ್ನ ಮುಖವನ್ನೇ ದಿಟ್ಟಿಸಿ ನೋಡಿ ಎತ್ತಲೋ ನಡೆದ. ಮಾರನೇ ದಿನ ಕೂಡ ಅವನು ನನ್ನ ಬರುವಿಕೆಗಾಗಿ ಅದೇ ಜಾಗದಲ್ಲಿ ಕಾದು ಕುಳಿತಿದ್ದ. ನನ್ನ ಮುಖ ಕಂಡೊಡನೆ ಅವನು ನನ್ನಲ್ಲಿ ಕೈಚಾಚಿ ಭಿಕ್ಷೆ ಕೇಳಿದ. ನಾನು ಅವನಲ್ಲಿ ಖುದ್ದಾಗಿ ಹೇಳಿದೆ, ಏನಯ್ಯ, ನೀ ಇಷ್ಟು ಗಟ್ಟಿಮುಟ್ಟಾಗಿದ್ದೀಯಾ? ಹೀಗೆ ಕಂಡವರೊಡನೆ ಭಿಕ್ಷೆ ಬೇಡಿ ಹೊಟ್ಟೆ ತುಂಬಿಸುವುದಕ್ಕಿಂತ ಮೈ ಬಗ್ಗಿಸಿ ಕೆಲಸ ಮಾಡೋಕೆ ಆಗೋದಿಲ್ವಾ? ಹೌದು, ನೀನು ಯಾಕಾಗಿ ಹೀಗೆ ಭಿಕ್ಷೆ ಬೇಡಿ ಹೊಟ್ಟೆ ತುಂಬಿಸುತ್ತೀಯಾ? ನಿನ್ನ ಮನೆ ಮಠ ನಿನ್ನವರು ಅಂತ ಯಾರೂ ಇಲ್ವಾ? ಅದಕ್ಕೆ ಅವನು ನನ್ನ ಮುಖ ನೋಡಿ, ನನಗೆ ನನ್ನವರು ಅಂತ ಯಾರೂ ಇಲ್ಲ. ಅದಕ್ಕೆ ಇಲ್ಲಿ ಕುಳಿತು ಭಿಕ್ಷೆ ಬೇಡಿ ಸಿಕ್ಕಿದ ಹಣದಿಂದ ಹೊಟ್ಟೆ ತುಂಬಿಸಿ ಕತ್ತಲಾಗುವಾಗ ಬಸ್ ನಿಲ್ದಾಣದಲ್ಲಿ ಹೋಗಿ ಮಲಗುತ್ತೇನೆ ಅಂದ. ಅವನ ಮಾತು ಕೇಳಿದಾಗ ನನ್ನ ಮನಸ್ಸಿನ ಕಟ್ಟೆ ಒಡೆದು ಹೋಯಿತು. ನಾನು ಅವನಲ್ಲಿ ಸಂಕೋಚ ಪಡದೆ ಕೇಳಿದೆ, ನಿನಗೆ ನಾನು ಕೆಲಸ ಕೊಡಿಸುತ್ತೇನೆ, ನನ್ನ ಜೊತೆ ದಿನಾಲೂ ಕೆಲಸಕ್ಕೆ ಬರುತ್ತೀಯಾ ಅಂದೆ. ಅದಕ್ಕೆ ಅವನು, ನೀವು ನನಗೆ ಕೆಲಸ ಕೊಡ್ತೀರಾ? ಹಾಗಾದರೆ ನನ್ನ ಜೊತೆಯಲ್ಲಿ ನಾನು ಯಾವಾಗ ಕೆಲಸ ಮಾಡಲು ಸಿದ್ಧ ಅಂದ. ಪಾಪ, ಹೋಗಲಿ, ಕೆಲಸ ಮಾಡಿ ಅವನ ಹೊಟ್ಟೆಯನ್ನಾದರೂ ತುಂಬಿಸಲಿ ಎಂದು ಯೋಚಿಸುತ್ತಾ ಅವನ ಹಿನ್ನೆಲೆ ಏನೆಂದು ಅರಿಯದೆ ನಾನು ಅವನನ್ನು ನನ್ನ ಮನೆಗೆ ಕರೆದುಕೊಂಡು ಹೋದೆ. ಹಂದಿಯಂತೆ ಗಬ್ಬು ವಾಸನೆ ಬರುತ್ತಿದ್ದ ಅವನನ್ನು ಸ್ನಾನ ಮಾಡಿಸಿ, ತಲೆಯಲ್ಲಿ ತುಂಬಿದ ಕೂದಲನ್ನು ಕತ್ತರಿಸಿ, ಹುಚ್ಚನಂತೆ ಅಲೆದಾಡುತ್ತಿದ್ದವನನ್ನು ಒಬ್ಬ ಮನುಷ್ಯನನ್ನಾಗಿ ಮಾಡಿದೆ. ಅವನನ್ನು ಮನೆಯೊಳಗೆ ಸೇರಿಸಿದಾಗ ನನ್ನ ಮಗಳು ಅವನನ್ನು ಕಂಡು ಹೇಳಿದಳು, ಯಾಕಪ್ಪ, ದಿಕ್ಕು ದೆಸೆ ಇಲ್ಲದೆ ಭಿಕ್ಷೆ ಬೇಡಿ ತಿನ್ನುವ ಪರದೇಶಿಯನ್ನು ಮನೆಯೊಳಗೆ ಸೇರಿಸುತ್ತೀಯಾ? ನಾಳೆ ಏನಾದರೂ ಹೆಚ್ಚು ಕಮ್ಮಿಯಾದರೆ ಏನು ಗತಿ? ನಾನು ನನ್ನ ಮಗಳಲ್ಲಿ ಅವನ ಬಗ್ಗೆ ಏನೇನೋ ಕತೆ ಕಟ್ಟಿ ಒಳ್ಳೆಯ ವ್ಯಕ್ತಿ ಎಂದು ಅವನನ್ನು ನಂಬುವಂತೆ ಮಾಡಿದೆ. ಅವಳು ಕೂಡ ನನ್ನ ಮಾತನ್ನು ನಿಜವೆಂದು ನಂಬಿದಳು. ಮಾರನೆಯ ದಿನದಂದು ನನ್ನ ಜೊತೆಯಲ್ಲೇ ಮಾರುಕಟ್ಟೆಗೆ ಕೆಲಸಕ್ಕೆ ಬಂದ. ನಾನು ನನ್ನ ಪರಿಚಯವಿರುವ ತರಕಾರಿ ಅಂಗಡಿ ಮಾಲೀಕನ ಜೊತೆ ಮಾತಾಡಿ ಅವನಿಗೆ ಕೆಲಸ ಕೊಡಿಸಿದೆ. ಅಂಗಡಿ ಮಾಲೀಕ ಅವನಿಗೆ ಗಾಡಿಯಿಂದ ತರಕಾರಿ ಹೊತ್ತು ತಂದು ಅಂಗಡಿಗೆ ಹಾಕುವ ಕೆಲಸ ಕೊಟ್ಟ. ಅವನು ಯಾರ ಗೋಜಿಗೂ ಹೋಗದೆ ಸಂಜೆಯವರೆಗೂ ಅವನಷ್ಟಕ್ಕೆ ಕೆಲಸ ಮಾಡಿ ಅಂಗಡಿ ಮಾಲೀಕ ಕೊಟ್ಟ ಕೂಲಿಯನ್ನು ಪಡೆದು ನನ್ನ ಜೊತೆಯಲ್ಲಿ ಮನೆಗೆ ಹಿಂತಿರುಗುತ್ತಿದ್ದ. ಅವನು ಕೂಲಿ ಮಾಡಿದ ಹಣದಿಂದ ಸ್ವಲ್ಪ ಅವನು ಖರ್ಚು ಮಾಡಿ ಉಳಿದ ಹಣವನ್ನು ನನ್ನ ಕೈಯಲ್ಲಿ ತಂದು ಕೊಡುತ್ತಿದ್ದ. ಅದಲ್ಲದೆ ಅವನು ನನ್ನ ಜೊತೆ ಚಾಚು ತಪ್ಪದೆ ಮಸೀದಿಗೆ ಬಂದು ನಮಾಜ್ ಕೂಡ ಮಾಡುತ್ತಿದ್ದ. ದಿನೇ ದಿನೇ ಅವನ ಗುಣನಡತೆ ಪ್ರಾಮಾಣಿಕತೆಯನ್ನು ಕಂಡು ಅವನ ಬಗ್ಗೆ ನನಗೆ ಗೌರವ ಇನ್ನಷ್ಟು ಹೆಚ್ಚಾಯಿತು. ಒಂದು ದಿನ ಸಮಯ ಸಂದರ್ಭ ನೋಡಿ ಅವನನ್ನು ನನ್ನ ಹತ್ತಿರ ಕುಳ್ಳಿರಿಸಿ ಅವನ ಜೀವನದ ಹಿನ್ನೆಲೆಯನ್ನು ಸ್ಪಷ್ಟವಾಗಿ ಕೇಳಿದೆ. ಅದಕ್ಕೆ ಅವನು, ನನ್ನವರು ಅಂತ ನನಗೆ ಯಾರೂ ಇಲ್ಲ, ನನಗೆ ಸಂಬಂಧಿಕರು ಅಂತ ಇರುವುದು ನೀವು ಮಾತ್ರ ಎಂದು ಒಂದೇ ಉತ್ತರ ಕೊಟ್ಟ. ಅವನ ಜೀವನದಲ್ಲಿ ಹಿಂದೆ ನಡೆದ ಘಟನೆಯ ಶಾಕ್ನಿಂದ ಅವನ ಹೆಸರು ಕೂಡ ಮರೆತು ಬಿಟ್ಟಿದ್ದ. ಅಂದಿನಿಂದ ಅವನನ್ನು ನಾನು ಅಬ್ಬಾಸ್ ಎಂದು ಹೆಸರಿಟ್ಟು ಕರೆಯತೊಡಗಿದೆ. ಮುಂದಿನ ದಿನಗಳಲ್ಲಿ ಅಬ್ಬಾಸ್ ನನ್ನನ್ನು ಕೆಲಸಕ್ಕೆ ಹೋಗಲು ಬಿಡದೆ ಮನಮಗನಂತೆ ನನ್ನನ್ನು ಮತ್ತು ನನ್ನ ಮಗಳನ್ನು ಕಷ್ಟಪಟ್ಟು ಕೂಲಿ ಕೆಲಸ ಮಾಡಿ ಅವನೇ ಸಾಕತೊಡಗಿದ. ಇದರ ಮಧ್ಯೆ ಮದುವೆ ಪ್ರಾಯ ದಾಟಿ ಹೋಗಿರುವ ನನ್ನ ಮಗಳಿಗೆ ಮದುವೆ ಮಾಡಲು ಹಲವಾರು ಕಡೆಗಳಲ್ಲಿ ಹುಡುಗನನ್ನು ಹುಡುಕಾಟ ನಡೆಸಿದೆ. ನನ್ನ ಮಗಳು ಸ್ವಲ್ಪ ಕುರೂಪಿಯಾದ ಕಾರಣ ಯಾರೂ ಕೂಡ ಮದುವೆಯಾಗಲು ಮುಂದೆ ಬರಲಿಲ್ಲ. ಕೊನೆಗೆ ನಮ್ಮ ಮನೆಗೆ ಬೆಳಕಾಗಿದ್ದ ಅಬ್ಬಾಸ್ನ ಜೊತೆಯಲ್ಲಿ ನನ್ನ ಮಗಳನ್ನು ನೀನು ಮದುವೆಯಾಗಿ ಅವಳಿಗೆ ಬಾಳು ಕೊಡ್ತೀಯಾ ಎಂದು ಕೇಳಿದಾಗ ಅವನು ನನ್ನ ಮಗಳ ಮದುವೆಯಾಗಲು ಒಪ್ಪಿಕೊಂಡ. ಮುಂದೆ ಕೆಲವು ದಿನ ಬಿಟ್ಟು ಅವರಿಬ್ಬರ ಊರವರ ಸಮ್ಮುಖದಲ್ಲಿ ಸರಳ ವಿವಾಹ ಮಾಡಿಸಿದೆ. ಅಲ್ಲಾಹನ ದಯೆಯಿಂದ ಮುಂದೆ ಅವರಿಬ್ಬರ ದಾಂಪತ್ಯ ಜೀವನದ ಫಲದಿಂದ ನನ್ನ ಮಗಳು ಆದಿಲ್ನಿಗೆ ಜನ್ಮವಿತ್ತಳು. ಆದಿಲ್ನ ಆಗಮನದಿಂದ ನಮ್ಮ ಮನೆ ಬೃಂದಾವನವಾಯಿತು. ಅಲ್ಲಾಹನ ದಯೆಯಿಂದ ನಾವೆಲ್ಲರೂ ಒಂದೇ ಮನೆಯಲ್ಲಿ ಅನ್ಯೋನ್ಯತೆಯಿಂದ ಜೀವನ ಸಾಗಿಸುತ್ತಿದ್ದೆವು. ಆದಿಲ್ಗೆ 5 ವರ್ಷ ಪೂರ್ತಿಯಾದಾಗ ನನ್ನ ಮಗಳು ಮತ್ತೊಮ್ಮೆ ಬಸುರಿಯಾದಳು. ಆಗ ನಮ್ಮ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಆದಿಲ್ನ ಜೊತೆ ಆಟವಾಡಲು ಇನ್ನೊಬ್ಬ ಮನೆಗೆ ಅತಿಥಿಯಾಗಿ ಬರುತ್ತಾನಲ್ಲ ಎಂದು.
ಆದಿಲ್ ಅವನ ತಾಯಿಯಲ್ಲಿ ನನ್ನ ಪುಟ್ಟ ತಂಗಿ ನನ್ನ ಜೊತೆ ಆಡಲು ಯಾವಾಗ ಬರುತ್ತಾಳೆ ಎಂದು ಪದೇ ಪದೇ ಕೇಳುತ್ತಾ ಇದ್ದ. ನನ್ನ ಮಗಳಿಗೆ ಅದೊಂದು ದಿನ ಹೆರಿಗೆ ಜೋರಾಗಿ ನೋವು ಕಾಣಿಸತೊಡಗಿದವು. ಆದಿಲ್ನನ್ನು ಸುಲಭ ಹೆರಿಗೆ ಮಾಡಿಸಿದಂತಹ ಅದೇ ಹೆಂಗಸನ್ನು ಓಡಿ ಹೋಗಿ ಕರೆದುಕೊಂಡು ಬಂದೆ. ಜೋರು ಹೆರಿಗೆ ನೋವಿನಿಂದ ಒದ್ದಾಡುತ್ತಿದ್ದ ನನ್ನ ಮಗಳಿಗೆ ಅವಳು ಎಷ್ಟೇ ಪ್ರಯತ್ನಪಟ್ಟಳು ಹೆರಿಗೆ ಮಾಡಲು ಅವಳ ಕೈಯಿಂದ ಸಾಧ್ಯವಾಗಲಿಲ್ಲ. ಕೊನೆಗೆ ಅವಳೇ ಉಸಿರು ಬಿಗಿ ಹಿಡಿದು ನಡುಗುತ್ತಾ ನನ್ನಲ್ಲಿ ಹೇಳಿದರು, ನಿಮ್ಮ ಮಗಳ ಹೊಟ್ಟೆಯಲ್ಲಿ ಮಗುವಿನ ಚಲನವಲನ ನಿಂತು ಹೋಗಿದೆ. ನೀವು ತಡೆ ಮಾಡದೆ ಈಗಲೇ ದೊಡ್ಡ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ. ಇವಳ ಹೆರಿಗೆ ಮಾಡಿಸಲು ಸಾಧ್ಯವಿಲ್ಲ ಅಂದಳು. ನಾವು ತಡ ಮಾಡದೆ ಆ ಕ್ಷಣದಲ್ಲೇ ಆಂಬ್ಯುಲೆನ್ಸ್ಗೆ ಕರೆ ಮಾಡಿ ನನ್ನ ಮಗಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದೆವು. ಕೇವಲ 10 ನಿಮಿಷದಲ್ಲಿ ಆಂಬ್ಯುಲೆನ್ಸ್ ಚಾಲಕ ನೋವಿನಿಂದ ಒದ್ದಾಡುತ್ತಿರುವ ನನ್ನ ಮಗಳನ್ನು ಆಸ್ಪತ್ರೆಗೆ ಸಾಗಿಸಿದ. ಅಲ್ಲಿನ ಡಾಕ್ಟರುಗಳು ಕೂಡ ತಡ ಮಾಡದೆ ನನ್ನ ಮಗಳ ಹೆರಿಗೆ ವಾರ್ಡ್ಗೆ ಕರೆದುಕೊಂಡು ಹೋಗಿ ಎಲ್ಲ ಪರೀಕ್ಷೆ ಮಾಡಿಸಿದ. ನಂತರ ನಮ್ಮನ್ನು ಅವರ ಕೋಣೆಗೆ ಕರೆದು ಹೇಳಿದಳು, ತಾತ ಗುರುಗಳೊಡನೆ ಹೇಳುವ ತನ್ನ ಮೊಮ್ಮಗನಾದ ಆದಿಲ್ನ ಹೆತ್ತವರ ಎಂದಿನ ಕಥೆಯು ಕಂಟಿನ್ಯೂಡ್.